ಏನಿದೆ ಮಗನೇ, ಇಂದಿನ ದಿನ ಆಶ್ಚರ್ಯವಂತರನಾಗಿ ಕಾಣ್ತಾ ಇದ್ದೇನೆ. ಇಲ್ಲ ಸಾಧಲ್ಲಿ ಪ್ರತಿದಿನ ನಿನ್ನ ಮುಖದಲ್ಲಿ ನಗುವನ್ನು ಕಾಣ್ತಾ ಇದ್ದವಳು ನಾನು. ಆದ್ರೆ ಇಂದು ಬೆಳಗಾಗಿದೆಷ್ಟೋ ಹೊತ್ತಾದ್ರೂ ಕೂಡ ಮುಖದವರೆಗೆ ಮುಸುಕನ್ನೇ ಎಳೆದು ನನಗಿಂತ ಮನೆಯಿದ್ದೀಯ ಮಗನೇ. ಜ್ವರ ತಾಪಗಳೇನು ನಿಮಗೆ ಕಾಣ್ತಾ ಇಲ್ಲ. ಏನಾಯ್ತು ಎನ್ನುವ ಹಾಗೆ ಈ ತಾಯಿಯಲ್ಲಿ ಹೇಳಬಾರ್ದು ಮಕ್ಕಳು. ಬೇಟೆಗೆನ್ನುವುದಕ್ಕಾಗಿ ಕಾನನಕ್ಕೆ ಹೋದಂತಹ ಸಂದರ್ಭ ಅಲ್ಲಿ ಒಂದು ತರುಣಿಯನ್ನು ಕಂಡಿದ್ದೆ. ನಮ್ಮ ಕೇಳಿದ್ದೇನೆ ಪರೀಕ್ಷೆಯನ್ನು ಮಾಡಿಕೊಂಡಿದ್ದೇನಮ್ಮ. ಕರವೀರಪುರದ ಅಧಿಕಾರಿಯಾಗಿರುವಂತಹ ಆಕಾಶ ರಾಜನ ಮುತ್ತಿನ ಮಗಳು ಪದ್ಮಾವತಿಯಂತೆ ನೋಡಿದಾಗ ನನ್ನ ಮನಸ್ಸನ್ನ ಸೂರೆಗೊಂಡಿದ್ದಾಳಮ್ಮ. ಆಕೆಯನ್ನೇ ಮದುವೆಯಾಗಬೇಕೆನ್ನುವುದಾಗಿ ಮನಸ್ಸು ಹಂಬಲಿಸ್ತಾ ಉಂಟು. ಹಾಗಾಗಿ ಭಿನ್ನಹ ತಾಯಿ ಆಕೆಯೊಂದಿಗೆ ಮದುವೆ ಮಾಡಿಸಿಕೊಡಮ್ಮ. ನೀನೇನು ನಿನ್ನನ್ನು ಬಯಸ್ತಾ ಇದ್ದೀಯ ಹೌದು ಮಗನೇ. ಮದುವೆ ಮಾಡಿಸಬೇಕಾಗಿರುವುದು ನಮ್ಮ ಕರ್ತವ್ಯವೂ ಹೌದು. ಆದರೂ ಕೂಡ ಈಗಾಗಲೇ ಬಯಸಿದ್ದು ಶ್ರೀಮಂತರ ಮನೆಯ ಹೆಣ್ಣನ್ನ ಅಲ್ಲ. ಯಾರು ಶ್ರೀಮಂತರ ಮನೆಯ ಹೆಣ್ಣನ್ನ ಅಂತ ಬಡವರ ಮನೆಗೆ ತರುವಂತ ಸಂದರ್ಭದಲ್ಲಿ ಅವರು ಎಲ್ಲಿಯಾರು ವರದಕ್ಷಿಣೆ ಕೇಳಿದ್ದೆ ಹೋಗುವಂತಾದ್ರೆ ಕೊಡುವುದಕ್ಕೆ ನಮ್ಮಲ್ಲಿ ಹಣ ಬೇಕಲ್ಲ. ಮೆಚ್ಚಿಸುವಂತ ಅಗತ್ಯವೇ ಇಲ್ಲ ಅಮ್ಮ. ಅಲಕಾವತಿ ಅಧಿಕಾರಿಯಾಗಿರುವಂತಹ ಕುಬೇರನಲ್ಲಿ ಸಾಲವನ್ನು ಮಾಡುವಮ್ಮ. ಇಂದು ನಾವು ಮದುವೆಗಾಗಿ ಆತನಿಂದ ಸಾಲವನ್ನು ನಾವು ಪಡೆಯಬಹುದು. ಆದ್ರೆ ನಾಳೆ ಈ ದಿನ ಸಾಲವನ್ನು ತೀರಿಸುವ ಬಗೆ ಹೇಗೆ? ನೀನು ತಿಳಿದಿರುವ ಹಾಗೆ ನಾನೇನು ಸಾಮಾನ್ಯದ ವ್ಯಕ್ತಿ ಅಲ್ಲವೇ ಅಲ್ಲ. ಅವತಾರ ಪುರುಷ ನಾನೇ ಇದ್ದೇನಮ್ಮ. ಕಾಣುತ್ತಿರುವಂತ ಸಪ್ತಗಿರಿಗಳ ತನ್ಮಧ್ಯದಲ್ಲಿ ಎಚ್ಚರವಾಗಿ ಕಂಗೊಳಿಸುವುದೇ ವೆಂಕಟಾಚಲ. ಆ ವೆಂಕಟಾಚಲದಲ್ಲಿ ತಿರುಪತಿ ತಿಮ್ಮಪ್ಪನಾಗಿ ನಾನು ನೆಲೆಗೊಳ್ಳಿಕ್ಕಿದ್ದೇನೆ. ನೆಲೆಗೊಂಡಂತಹ ಸಂದರ್ಭ ಕೋಟ್ಯಾನು ಸಂಖ್ಯೆಯ ಭಕ್ತಾದಿಗಳು ನನ್ನ ಸನ್ನಿಧಾನಕ್ಕೆ ಬರ್ತಾರಮ್ಮ. ಬಂದಂತಹ ಸಂದರ್ಭದಲ್ಲಿ ಮುಡಿಪು ಎನ್ನುವ ಕಾಣಿಕೆಯನ್ನಾಗ್ತಾರೆ. ಆ ಕಾಣಿಕೆಯನ್ನ ಸಮುದ್ರ ರಾಜನ ಮೂಲಕ ಕುಬೇರನಿಗೆ ತಲುಪಿಸಿದರೆ ಸಾಲದಿಂದ ನಾವು ವಿಮೋಚನೆ ಆಗ್ಬೋದಮ್ಮ. ಪದ್ಮಾವತಿಯನ್ನು ತಂದು ಆದಷ್ಟು ಬೇಗನೆ ಮನೆಯಲ್ಲಿ ಒಂದು ಶ್ರೀನಿವಾಸ ಕಲ್ಯಾಣ ನಿನ್ನ ನಿರೀಕ್ಷೆಯಲ್ಲಿ ಇದ್ದೇನಮ್ಮ. ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ ಶ್ರೀಬಲಿನ ಮನೆ ಲಕ್ಷ್ಮೀ ನಿವಾಸ ಶ್ರೀನಿವಾಸ